ಸ್ನೇಹಿತರೆ ನೋಡಿ, ಇದು ಲ್ಯಾಂಡ್ ಇದೆ ಲ್ಯಾಂಡು, ಇದು ಗೇಟು. ಇದು ಬಂದು ಮಣ್ ರೋಡೆ. ಇದೊಂದು ಸುಮಾರು ಒಂದು ತಾರ್ ರೋಡ್ಗೆ ಈ ಕಡೆಯಿಂದ ಬಂದರೆ ನೋಡಿ, ಇದು ವಿಲೇಜು. ಅಲ್ಲೋಗಿ ಜಾಯ್ನ್ ಆಗುತ್ತೆ ತಾರ್ ರೋಡು. ಮುಂದೆ ಅಪ್ರಾಕ್ಸಿಮೇಟ್ಲಿ ಒಂದು ತಾರ್ ರೋಡ್ ಒಂದು 2 ಕಿಲೋಮೀಟ್ರ್ ಇದೆ. ಬಟ್ ಇದು ಬಂದು ನಕಾಶೆ ರೋಡು, 30 ಅಡಿ ರೋಡು, ನಕಾಶೆ ರೋಡು. ನೋಡಿ, ಈ ರೋಡಾಗಿ ಕಂಟಿನ್ಯೂಷನ್ ಆಗುತ್ತೆ. ಈ ಮಳೆಗಾಲ ಟೈಮ್ ಆಗಿರೋದ್ರಿಂದ ರೋಡೆಲ್ಲ ಗಿಡ ಬೆಳ್ಕೊಂಡೈತೆ. ಬಟ್ ಇದು ನಕಾಶೆ ರೋಡೇ ಸ್ನೇಹಿತರೆ. ನೋಡಿ, ಇದು ವಿಲೇಜ್. ಅದು ಝೂಮ್ ಮಾಡ್ತೀನಿ ನೋಡಿ, ವಿಲೇಜು. ಇದು ಬಂದು ನೋಡಿ, ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಆ ಮನೆಯವ್ರಿಗೆ ಬಂದು ಇವರೇ, ಈ ಪ್ರಾಪರ್ಟಿ ಅವರೇ ದಾರಿ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸ್ಟ್ರೈಟಿಗೆ ನೋಡಿ, ಸ್ಟ್ರೈಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಈ ಫೆನ್ಸಿಂಗ್ ಪಕ್ಕನೇ ನಮ್ಮ ಮನೆಯವ್ರಿಗೆ. ಈ ಲ್ಯಾಂಡ್ ತೊಗೊಳ್ಳೋರಿಗೆ ನೋಡಿ, ಈ ಕಡೆನೇ ಎಂಟ್ರೆನ್ಸ್ ಗೇಟ್ ಇಟ್ಕೋಬೋದು. ಬಟ್ ಇದೇ ಗೇಟ್ ಆಗುತ್ತೆ, ತೊಂದರೆ ಇಲ್ಲ. ಇಲ್ಲ ಅಂದರೆ ನೋಡಿ, ಎಂಟ್ರೆನ್ಸ್ ಗೇಟ್ ಇಟ್ಕೋಬೋದು ಆ ರೋಡ್ಗೆ. ಈ ಟೋಟಲ್ ಬಂದು 3 ಎಕರೆ 20 ಸೆಂಟ್ ಬರುತ್ತೆ ಪ್ರಾಪರ್ಟಿದು, ಫೆನ್ಸ್ ಹಾಕಿರೋದು. ಬಟ್ ಅವ್ರು 3 ಎಕರೆ 20 ಸೆಂಟ್ ಕೊಡೋದಿಲ್ಲ. ಈ 3 ಎಕರೆ 20 ಸೆಂಟಲ್ಲಿ 1 ಎಕರೆ 20 ಸೆಂಟ್ ಮಾತ್ರ ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ, ಸೇಲ್ ಮಾಡ್ತೀವಿ. ಇನ್ನು ಮಿಕ್ಕಿದ ಲ್ಯಾಂಡ್ ನಾವೇ ಇಟ್ಕೊಳ್ತೀವಿ ಅಂತಿದ್ದಾರೆ. ಸೊ ಎಕ್ಸಾಕ್ಟ್ ಬೌಂಡ್ರಿ ನೋಡ್ಕೊಳ್ಳಿ. ಈ 1 ಎಕರೆ 20 ಸೆಂಟು ಫ್ರಂಟಲ್ಲಿರೋದೆ. ಬ್ಯಾಕ್ ಸೈಡ್ ಇರೋದು 2 ಎಕರೆ ಬಂದು ಅವ್ರಿಗೆ ಶ್ರೀಗಂಧದ ಮರ ಹಾಕ್ಕೊಂಡಿದ್ದಾರೆ. ಲ್ಯಾಂಡ್ ಕೊಟ್ಟರೆ ಇವಾಗ ನಿಮಗೆ ನೋಡಿ, ಈ ಬರ್ಬಿದೆಯಲ್ಲ, ಈ ಬರ್ಬಿಂದ ಆ ಕಡೆಗೆ ಆ ಮನೆಯವ್ರಿಗೆ ದಾರಿ ಬೇಕಂತ ಕೊಟ್ಬಿಟ್ಟಿದ್ದಾರೆ ಅವರು. ಈ ಸರ್ಕಾರಿ ರಸ್ತೆಯಿಂದ ಪ್ರೈವೇಟಾಗಿ ಅವ್ರು ದಾರಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಈ ಲ್ಯಾಂಡ್ ಅವರೇ. ಈ ಬರ್ಬಿಂದ ಒಳಭಾಗಕ್ಕೆ ಬರುತ್ತೆ ನೋಡಿ, ಈ ಬರ್ಬಿಂದ ಒಳಭಾಗಕ್ಕೆ ಬರುತ್ತೆ. ಗೇಟ್ ಇಲ್ಲೇ ಇಟ್ಕೋಬೋದು, ಫ್ರಂಟಲ್ಲಿ ಇಟ್ಕೋಬೋದು. ಪ್ಲಸ್ ಈ 3 ಎಕರೆ 20 ಸೆಂಟಲ್ಲಿ 2 ಎಕರೆ ಅವರು ಇದೇ ದಾರಿ ಯೂಸ್, ಅಂದರೆ ಈ ಏನು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೋ, ಸೊ ಅವ್ರು ಹಂಗೆ ಸ್ಟ್ರೈಟ್ ಹೋಗಿ ಆ ರೈಟ್ ಸೈಡ್ 20 ಅಡಿ ದಾರಿ ಮಾಡ್ಕೊಂಡಿದ್ದಾರೆ ಅವರು ಬಲಗಡೆ. ಅದು ತೋರಿಸ್ತೀನಿ. ಅದು ಮತ್ತು ಅದು ಹಿಂದೆಗಡೆ 2 ಎಕರೆಗೆ ರೋಡ್ ಆಕ್ಸೆಸ್ ಮಾಡ್ಕೊಂಡಿದ್ದಾರೆ ಅವರು. ಕೊಡೋದು ಬಂದು ಈ ಫ್ರಂಟಲ್ಲಿರೋದು ನೋಡಿ, ಈ ನೋಡಿ ಫೆನ್ಸಿಂಗ್ ಕಾಣುತ್ತಲ್ಲ, ಫೆನ್ಸಿಂಗಿಂದ ಒಳಭಾಗಕ್ಕೆ ಬರುತ್ತೆ ಲ್ಯಾಂಡು. ಇವರೇ ಫೆನ್ಸಿಂಗ್ ಹಾಕಿರೋದು. ಈ ಕಡೆ ನೋಡಿ, ಮುಂದೆ ಗಂಧದ ಮರ ಇದೆಯಲ್ಲ, ಆ ಗಂಧದ ಮರ ತುಂಡ ಕೊಡೋಲ್ಲ ಅವರು. 2 ಎಕರೆ, ಅದು 2 ಎಕರೆ ಸೇರಿರೋದು. ಕೆಳಭಾಗದವರೆಗೂ ಬರುತ್ತೆ, ಲಾಸ್ಟ್ವರೆಗೂ ಲ್ಯಾಂಡು. ಸ್ಟೆಪ್ ಇದೆ, ಈಗ ಬರ್ಬಿದೆಯಲ್ಲ, ಬರ್ಬರ್ಗೂ ಕೊಡ್ತಾರೆ. ಉಳಿಸಿಲ್ಲ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲು ಇದು. ಸಾಯಿಲೆಲ್ಲ ಕಾಣಿಸ್ಬೋದು ನಿಮಗೆ, ನೋಡ್ಬೋದು. ಪ್ಯೂರ್ ರೆಡ್ ಸಾಯಿಲು ನೋಡಿ, ಬರ್ಬರ್ಗೂ ಕೊಡ್ತಾರೆ. ಕೆಳಭಾಗದ ಅವ್ರದ್ದು ಲ್ಯಾಂಡು. ಸೊ ಆ ಕಡೆ ಅಂದರೆ ನೋಡಿ, ಆ ಕಡೆ ರೋಡ್ ಆಕ್ಸೆಸ್ ಇಟ್ಕೊಳ್ತಾರೆ ಅವರು ಲಾಸ್ಟಲ್ಲಿ. ಇದರಲ್ಲಿ ಬಂದು ಏನು ಬೋರು ಕರೆಂಟ್ ಏನೂ ಇಲ್ಲ. ಲೊಕೇಶನ್ ಎಲ್ಲ ಭಾಳ ಚೆನ್ನಾಗಿದೆ. ನೋಡಿ, ಸಾಯಿಲ್ ನೋಡಿ, ಕಲ್ಲು ಮಿಕ್ಸ್ ಇದ್ರೆ ಬೆಣಚು ಕಲ್ಲಿದು, ಬೆಣಚು ಕಲ್ಲು ಮಿಕ್ಸ್ ಇದ್ರೆ ಒಳ್ಳೆ ಭೂಮಿನೇ. ನೋಡಿ, ಈ ಕಡೆ ಬಂದು ಈ ಫೆನ್ಸ್ ಪಕ್ಕ ಆ ಮನೆಯವ್ರು ಗೇಟ್ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಅವ್ರಿಗೆ ದಾರಿ ಕೊಟ್ಟಿದ್ದಾರೆ. ಸೊ ಅದೇ ದಾರಿಲಿ ಅವರು ಇವರು ಹಿಂದಗಡೆ ಇವಾಗ 2 ಎಕರೆ 20 ಸೆಂಟ್ಗೆ ಫೆನ್ಸ್ ಪಕ್ಕನೇ, ಅದು ಕಾಣಿಸ್ಬೋದಲ್ಲ, ಫೆನ್ಸ್ ಪಕ್ಕನೇ 20 ಅಡಿ ಎಂಟ್ರೆನ್ಸ್ ಇಟ್ಕೊಂಡಿದ್ದಾರೆ. ಈಗ ಮಂದಿ ಅವ್ರ ಮನೆ ಇದೆ. ಸೊ ಅವರು ಬೆಂಗಳೂರಲ್ಲಿರೋದು, ಬಟ್ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ತೋಟಕ್ಕೆ ಬಂದಿರಬೇಕು ಅಂತ. ಸೊ ಇದು 20 ಅಡಿ ಎಂಟ್ರೆನ್ಸ್ ಇಟ್ಕೊಂಡು ಈ ಲ್ಯಾಂಡ್ಗೆ ಹೋಗೋಕ್ಕೆ ಎಂಟ್ರೆನ್ಸ್ ಮಾಡ್ಕೋತಾರೆ. ಬಟ್ ಲ್ಯಾಂಡ್ ಕೊಡೋರು ಬಂದು ಫ್ರಂಟಲ್ಲೇ ಕೊಡ್ತಾರೆ. ಇದು ಲೊಕೇಶನ್ ನೋಡ್ಕೊಳ್ಳಿ, 1 ಎಕರೆ 20 ಸೆಂಟು ಫ್ರಂಟಲ್ಲೇ ಕೊಡ್ತಾರೆ. ಈ ಬ್ಯಾಕ್ ಸೈಡ್ ಇರೋದು ಶ್ರೀಗಂಧದ ಮರ ಅವ್ರದ್ದು. ಬಟ್ ಅವ್ರ ಲ್ಯಾಂಡ್ಗೆ ಅವರು ಬೋರ್ ಇದೆ, ಫ್ರೀ ಕರೆಂಟ್ ಇದೆ, ನೀರು ಸಿಗ್ತಕ್ಕಂಥ ಜಾಗನಿದು. ಟವರ್ ಇರ್ತಾವಲ್ಲ, ವಿಲೇಜ್ ಇದೆ, ಅಲ್ಲೂ ವಿಲೇಜ್ ಇದೆ, ಇಲ್ಲೂ ವಿಲೇಜ್ ಇದೆ ನೋಡಿ. ಇದೊಬ್ಬರು ಎಸ್ಟೇಟ್ ಅವರು ಬಂಗ್ಲೆ ಕಟ್ಟಿದ್ದಾರೆ. ಪ್ಲೈನ್ ಲ್ಯಾಂಡ್ ಸ್ನೇಹಿತರೆ, 1 ಎಕರೆ 20 ಸೆಂಟು. ಇಲ್ಲಿ ಮೇಲ್ಗಡೆ ಎಲ್ಲ ತೋಟ ಮಾಡ್ತಾಯಿದ್ದಾರೆ. ಅಲ್ಲಿ ಶಾಮಂತಿಗೆ ಗಿಡ ಹಾಕಿದ್ದಾರೆ, ಯೆಲ್ಲೋ ಕಲರ್ ಕಾಣಿಸ್ಬೋದು. ದೂರ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಈ ಲ್ಯಾಂಡಲ್ಲಿ ಬೋರ್ ಹಾಕಿದ್ರೂ ಸಹ ಕಂಬ ಈ ಲ್ಯಾಂಡ್ ಪಕ್ಕದಲ್ಲೇ ಪಾಸ್ ಆಗಿದೆ ನೋಡಿ.
ಅಲ್ಲಿಂದನೇ ಒಂದು ಕಂಬ ಹಾಕ್ಕೊಂಡು ಕರೆಂಟ್ ತೊಗೊಬೋದು. ಈ ಲ್ಯಾಂಡಲ್ಲಿ ಒಂದು 2-3 ತೆಂಗಿನ ಗಿಡ ಇಟ್ಟಿದ್ದಾರೆ ಅಷ್ಟೇ. ಉಳುಮೆ ಮಾಡೋದಕ್ಕೆ ಏನೋ ವ್ಯವಸಾಯ ಮಾಡೋಕ್ಕೆ ಇಟ್ಕೊಂಡಿದ್ರು. ಇನ್ನು ಬೇರೆ 2 ಎಕರೆ ಲ್ಯಾಂಡಿಗೆ ಶ್ರೀಗಂಧ ಫುಲ್ಲು 2 ಎಕರೆ ಫುಲ್ಲು ಶ್ರೀಗಂಧದ ಮರ ಹಾಕಿದ್ದಾರೆ. ಈ ಥರ ಬರುತ್ತೆ. ವಿಲೇಜ್ ಅಂದರೆ ವಿಲೇಜ್ ನಿಯರ್ ಬೈ ಪ್ರಾಪರ್ಟಿನೇ ಇದು. ಬಟ್ ಮಂಡ್ ರೋಡು. ಇಂಟ್ರೆಸ್ಟ್ ಕಾಲ್ ಮಾಡಿ ಸ್ನೇಹಿತರೆ.